ನಾನು ನೆಕ್ಸ್ಟ್ ಸರ್ 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 ಸಾಕು 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 ನನ್ನ ಹತ್ರ ಇನ್ನೂ 4 ಇದೆ. ನನ್ನ ಹತ್ರ ಇನ್ನೂ 4 ಇದೆ. ಇರಿಯಪ್ಪ ಒಂದು ನಿಮಿಷ. ತನ್ವೀರಣ್ಣ, ಇವತ್ತು ಮೈಸೂರು ಜಿಲ್ಲೆನಲ್ಲಿ ಬರದಿಂದ ಮತ್ತೆ ಡಿಸ್ಪ್ಯೂಟ್ 100 ಕೋಟಿ ಲಾಸ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಹಣ ಎಷ್ಟು ಬಿಡುಗಡೆ ಆಗೈತೆ ಹೇಳಿ ಸ್ವಾಮಿ? ಬಂದಂತ ಹಣ ಬಳಕೆ ಆಗಿದೆ ಅಂತ ನನಗೆ ಹೇಳಿ. 4 ಲಕ್ಷ ರೂಪಾಯಿ ಮಾತ್ರ ಒಂದು ತಾಲೂಕು ಕೊಟ್ಟಿರೋ. ಹೇಳಿ ಒಂದು ನಿಮಿಷ. 1,763 ಕೋಟಿ ಬರ ಪರಿಹಾರ ಬಂತಲ್ಲ, ಎಲ್ಲಿ ಖರ್ಚಾಯ್ತು ತೋರಿಸಿ. ನಮ್ಮ ರಾಜ್ಯಕ್ಕೆ ಕೊಟ್ಟಿರೋದು ಮಾಡ್ಬೇಕ್ರಿ. ಮೈಸೂರು ಜಿಲ್ಲೆಗೆ ಎಷ್ಟು ಕೊಟ್ಟಿದೆ? ಕರ್ನಾಟಕ ಸರ್ಕಾರಕ್ಕೆ ಬಿಡುಗಡೆ ಮಾಡಿರೋದು ಕೇಂದ್ರ ಸರ್ಕಾರ. 50 ಕೋಟಿ ಸಾಕ? ಕೇಂದ್ರ ಸರ್ಕಾರ 72,000 ಕೋಟಿ. ಒಂದು ನಿಮಿಷ ನೋಡಿ. ಈ ಪ್ರದೇಶದ ಮುಖ್ಯ ಪ್ರಶ್ನೆ ತನ್ವೀರ್ ಸೇಠ್ ಅವರಿಗೆ ಒಂದು ಕೇಳುವಂಥದ್ದು. ಸರ್, ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನ, ಮಲ್ಲಿಕಾರ್ಜುನ ಖರ್ಗೆನ? ನಮ್ಮಲ್ಲಿ ಜೊತೆಗೆ ನಾವು ಶಾಸಕರಾಗಿ ಸೂಚಿಸುವಂತವ್ರು. ಆದ್ರೂ ಒಂದು ವೇಳೆ ನೀವು ಯಾರಿಗಾದ್ರೂ ಸೂಚಿಸಬೇಕು ಅಂತ ಬಂದ್ರೆ, ಶಾಸಕರಾಗಿ ಸೂಚಿಸಬೇಕು ಅಂತ ಬಂದ್ರೆ ಯಾರನ್ನ ನಾನು ಬಹಳ ದಟ್ಟವಾಗಿ ನಾನು ಮಾತಾಡುವಂತವ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಲ್ಲಿ ಸಂಸ್ಕೃತಿ. ಒಂದ್ ನಿಮಿಷ. ಕಾಂಗ್ರೆಸ್ ಪಕ್ಷದಲ್ಲಿ ಮಗು ಹುಡ್ದೆ ನಾಮಕರಣ ಮಾಡುವಂತ ಪದ್ಧತಿ ಇಲ್ಲ. ಹಾಗಿದ್ರೂ ಕೂಡ ಮೈಸೂರು ಪ್ರಾಂತ್ಯದಿಂದ ನಾನು ಇರೋದ್ರಿಂದ ದೇವರಾಜರ್ಸ್ ಅವ್ರ ನಂತರ ಮೈಸೂರಿನಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಲಾಷೆ ನಾನು ಇಟ್ಕೊಂಡಿರೋನು. ಮೈಸೂರಿಂದ ಮುಖ್ಯಮಂತ್ರಿ ಆಗ್ಬೇಕು. ಸಿದ್ದರಾಮಯ್ಯ ಅವ್ರಿಗೆ ನಾನು ಸೂಚನೆ ಕೊಡ್ತೀನಿ. ನಾನು ಅವ್ರ ಹೆಸರು ಸೂಚಿಸ್ತೇನೆ. ಪ್ರಸ್ತುತ ರಾಜಕಾರಣದಲ್ಲಿ ರಾಜಕೀಯ ವ್ಯವಸ್ಥೆ ಹಾಳಾಗಿರುವಂಥದ್ದು. ಅಂಥದ್ರಲ್ಲಿ ಕಲಂಕರಹಿತವಾಗಿರುವಂಥ ರಾಜಕಾರಣಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿರುವಂಥ ಅಭಿಲಾಷೆ ಇಟ್ಕೊಂಡಿರೋನು ನಾನು ಮೈಸೂರವನಾಗಿರೋದನ್ನ ಮೈಸೂರು ಭಾಗಕ್ಕೆ ನಮಗೆ ಸಹಾಯ ಆಗಬೇಕು. ನಾನು ಅದನ್ನು ಭಾಳ ಬದ್ಧತೆಯಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ಬೆಂಬಲ ಈ ಭಾಗದ ಸಿದ್ದರಾಮಯ್ಯ ಅವ್ರಿಗೆ. ತನ್ವೀರ್ ನೋಡಿ, ಜಾತಿ ಭಾಷೆ ಪ್ರಾಂತ್ಯ ನನ್ನ ಮುಂದೆ ತರಬೇಡಿ. ನನ್ನ ಸ್ವ ಇಚ್ಛೆ ನಾನು ಹೇಳಿದಿರಿ, ಅದರಲ್ಲಿ ಏನಿಲ್ಲ. ಓಕೆ ಫೈನ್. ಸಾರಾ ಮಹೇಶ್ ಅವ್ರಿಗೊಂದು ಪ್ರಶ್ನೆ. ಜಿ ಟಿ ದೇವೇಗೌಡರು ಆಲ್ರೆಡಿ JDS ಬಂದಿದ್ದಾರೆ. ಜಿ ಟಿ ದೇವೇಗೌಡರು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆ 15 ವರ್ಷಗಳ ಕಾಲ ಒಡನಾಟ ಇದ್ದವರು, ಜನತಾ ಪರಿವಾರ ಇರುವಾಗ. ಒಂದು ವೇಳೆ ಕಾಂಗ್ರೆಸ್ಗೆ ಆ ರೀತಿಯಲ್ಲಿ ಬಹುಮತ ಬರದೇ ಇದ್ದಂಥ ಸಂದರ್ಭದಲ್ಲಿ ನೀವು ಈ ಊರಿನ ಶಾಸಕರಾಗಿ, ಸಿದ್ದರಾಮಯ್ಯನವರು ಕೂಡ ಇದೇ ಊರಿನವರಾಗಿ, ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಜನತಾ ದಳ ಸಪೋರ್ಟ್ ಬೇಕಾಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಜನತಾ ದಳ ಅಂದರೆ ಜಾತ್ಯತೀತ ಜನತಾ ದಳ ಸಪೋರ್ಟ್ ಮಾಡತ್ತಾ? ಹಿಂದಿನ ರಾಜಕಾರಣದ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ. ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಈ ಹಿಂದೆನೇ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದು ನಿಮಗೂ ಗೊತ್ತಿದೆ, ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ. ಆದರೆ ಮೈಸೂರು ನಗರದಲ್ಲಿ ಬಹುತೇಕ ಕಾಂಗ್ರೆಸ್ನವರ ಸಹಾಯ ಇಲ್ಲದೆ JDSನವರ ಸಹಾಯ ಇಲ್ಲದೆ ಕಾಂಗ್ರೆಸ್ನವರು ಯಾವುದೇ ನಗರ ಪಾಲಿಕೆಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಮಾಡಿಲ್ಲ. ಖಂಡಿತ ಒಪ್ಕೊಳ್ಳೋಣ. ಇತ್ತೀಚಿನ ದಿನದಲ್ಲಿ ನಮ್ಮ ಸಂಸದರಿಂದ ಬರ್ತಾ ಇಲ್ಲ ನೀವು. ಆದ್ರೆ ಬಹಳ ನೇರ ಪ್ರಶ್ನೆ ಸರ್, ಉತ್ತರ ಬೇಡ ಸರ್. ನೀವು ಮೈಸೂರವರು, ಆಯ್ತಾ? ಸಿದ್ದರಾಮಯ್ಯ ಅವರು ಮೈಸೂರವರು. ಯಾವುದೇ ಈಗ ನಿಮ್ಮ ಹತ್ರ ಒಂದು ಡಿಮಾಂಡ್ ಅನ್ನು ಕೇಳಲಾಗತ್ತೆ, ನಿಮ್ಮ ಸಪೋರ್ಟ್ ನಾವು ಹೆಚ್ಚು ಬಂದ್ರೆ ಒಂದ್ ನಿಮಿಷ ರೀ, ನಾವು ಹೆಚ್ಚು ಬರ್ತೀವಿ ಅಂತ ಅನ್ಕೊಂಡಿದೀವಿ. ನಾವು ಹೆಚ್ಚು ಬಂದ್ರೆ ನಮಗೆ ಕುಮಾರಣ್ಣರವ್ರಿಗೆ ಇವರು ಮುಖ್ಯಮಂತ್ರಿ ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಇವರು ಹೆಚ್ಚು ಬಂದ್ರೆ ನಾವು ಇವ್ರ ಪಕ್ಷ ಸಿದ್ದರಾಮಯ್ಯನವ್ರನ್ನ ಸೂಚನೆ ಕೊಟ್ರೆ ನಾವು ಒಪ್ಕೊಳ್ಳೋಕೆ ಬದ್ಧ ಆಯ್ತು. ಓಕೆ. ಇದು ಪಕ್ಷದ ವತಿಯಿಂದ ಹೇಳಿದ್ರಿ ಅಲ್ಲ, ವೈಯಕ್ತಿಕವಾಗಿ ಹೇಳಿದ್ರಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪ್ರಶ್ನೆ. ತನ್ವೀರ್ ಸೇಠ್ ಒಂದು ಮಾತನ್ನ ಕೇಳಿದ್ವಿ. ಮಲ್ಲಿಕಾರ್ಜುನ ಖರ್ಗೆ ಅಥವಾ ಸಿದ್ದರಾಮಯ್ಯ ಇವರಿಬ್ಬರ ನಡುವೆ ಮುಖ್ಯಮಂತ್ರಿ ಅಭ್ಯರ್ಥಿಗೆ ನೀವು ಯಾರನ್ನ ಸೂಚಿಸ್ತೀನಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಮೈಸೂರಿನವನಾಗಿ ನಾನು ಸಿದ್ದರಾಮಯ್ಯರನ್ನು ಸೂಚಿಸ್ತೀನಿ ಅನ್ನುವಂಥದ್ದು. ಸಾರಾ ಮಹೇಶ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಬಂದರೆ, ಅಂದರೆ ಎರಡೂ ಪಕ್ಷಗಳಿಗೂ ಬಹುಮತ ಸಿಗದೇ ಇರುವಾಗ JDS ಸಪೋರ್ಟ್ ಮಾಡುತ್ತಾ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅವರಂದರು. ಮೊದಲನೇ ನಮ್ಮ ಆದ್ಯತೆ ಇರುವಂಥದ್ದು ಕುಮಾರಸ್ವಾಮಿ ಅವರಿಗೆ, ಎರಡನೇದಾಗಿ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರಿಗೆ, JDS ಜೊತೆಗೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ ಅನ್ನುವಂಥದ್ದು. ಈಗ ಪ್ರಶ್ನೆ ಮತ್ತೆ ತನ್ವೀರ್ ಸೇಠ್ ಅವರ ಬಳಿ ಹೋಗುತ್ತೆ. ಒಂದು ವೇಳೆ JDS ಜಾಸ್ತಿ ಬಂದು ಕಾಂಗ್ರೆಸ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂದರೆ
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾದರೆ ತನ್ವೀರ್ ಸೇಠ್ ಅವರು ಕುಮಾರಸ್ವಾಮಿಯವನ್ನ ಸಪೋರ್ಟ್ ಮಾಡ್ತಾರ ಅನ್ನುವಂಥದ್ದು JDS ನಾಯಕರು ಕೇಳುವಂಥ ಪ್ರಶ್ನೆ. ನೇರವಾದಂಥ ಒಂದು ಪ್ರಶ್ನೆ ನನ್ನ ಮುಂದೆ ಹಾಕಿದ್ದಾರೆ. ಸಾರಾ ಮಹೇಶ್ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಇದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ ಅಂತ ಹೇಳುವಂಥ ವಿಚಾರನ ಹೇಳಿದ್ದಾರೆ. ಎರಡು ರಾಜಕೀಯ ಪಕ್ಷಗಳ ನಡುವೆ ನಡೆಯುವಂತಹ ತೀರ್ಮಾನಗಳು ಮೇ 8ನೇ ತಾರೀಕಿನ ನಂತರ ಗೊತ್ತಾಗುವಂಥದ್ದು. ಎರಡು ಪಕ್ಷಗಳ ಮಿಲನ ಆಗುವಂತಹ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವದ ವಿಚಾರದಲ್ಲಿ ನನ್ನ ಎರಡನೇ ಪ್ರಶ್ನೆ ಇಲ್ಲ. ಅವರ ವ್ಯಕ್ತಿತ್ವ ಜೊತೆಗೆ ಅವರ ಕಾರ್ಯವೈಖರಿಗಳನ್ನ ನಾವು ಭಾಳ ನೇರವಾಗಿ ನಾನು ಒಪ್ಕೊಂಡಿರುವಂಥವನು. ನಾನು ಅನೇಕ ವೇದಿಕೆಗಳಲ್ಲೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗೆ ಮೊದಲನೇ ಪ್ರಾತಿನಿಧ್ಯ ನಾನು ನನ್ನ ಪಕ್ಷದ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳಿದ್ದೇನೆ, ಒಂದು ವೇಳೆ ಎರಡೂ ರಾಜಕೀಯ ಪಕ್ಷಗಳ ಮಧ್ಯೆ ಏನಾದರೂ ಒಂದು ಮೈತ್ರಿ ಆಗುವಂಥ ಸನ್ನಿವೇಶ ಬಂದಾಗ ಅವರು ಜಾಸ್ತಿ ಇದ್ದು ನಾವು ಕಮ್ಮಿ ಇದ್ದು, ನಾವು ಜಾಸ್ತಿ ಆಗಿ ಅವ್ರು ಕಮ್ಮಿ ಇದ್ದು ಏನು ಒಂದು ಫಾರ್ಮುಲಾ ಹೇಳಿದ್ದಾರೆ. ಅಂಥದ್ರಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಅವರು ಸೂಚಿಸಿದಲ್ಲಿ ನಾವು ನಮ್ಮ ಬೆಂಬಲ ಕೊಡುವಂಥ ಎರಡು ರಾಜಕೀಯ ಪಕ್ಷಗಳು ಸೇರುವಂಥ ಸಂದರ್ಭದಲ್ಲಿ ಮಾಡ್ತೀವಿ. ಓಕೆ ಪ್ರೇಕ್ಷಕರೇ, ಮೆಗಾ ಫೈಟ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಿದರು. ಅಲ್ಲಿ ಕಾವೇರಿ ವಿಚಾರನೂ ಬಂತು, GT ದೇವೇಗೌಡರ ವಿಚಾರನೂ ಬಂತು, ಸಿದ್ದರಾಮಯ್ಯ ವಿಚಾರನೂ ಬಂತು. ಯಾವೆಲ್ಲ ರಾಜಕೀಯ ಪಕ್ಷಗಳು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಮುಂದಿನ ದಿನಗಳಲ್ಲಿ ಮತಗಳನ್ನು ಸೆಳೆದು ಅಧಿಕಾರವನ್ನು ಯಾರು ಸ್ಥಾಪಿಸ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿದೆ. ಇದಕ್ಕೆಲ್ಲಕ್ಕೂ ಉತ್ತರ ಮೇ 5ನೇ ತಾರೀಕಿನಂದು ಚುನಾವಣೆ ನಡೆಯುತ್ತೆ. ಅದಾದ ನಂತರ ನಡೆಯುವಂತಹ ಮತ ಎಣಿಕೆ ಸಂದರ್ಭದಲ್ಲಿ ಎಲ್ಲವೂ ಬಹಿರಂಗವಾಗುತ್ತೆ. ಓಕೆ, ನಾಡ ದೇವತೆಯ ಮಡಿಲಲ್ಲಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಮತ ಗೆಲ್ಲಲು ಮನ ಗೆಲ್ಲಲು ರಾಜಕೀಯ ಪಕ್ಷಗಳ ಜಂಗಿ ಕುಸ್ತಿ ಮೆಗಾ ಫೈಟ್. ಮುಂದೆ ನಿಮ್ಮ ಊರಲ್ಲಿ ನಿಮ್ಮ ಊರಿಗೆ ಬರ್ತೀವಿ. ನಿಮ್ಮ ಊರಿಗೆ ಬರುವಾಗ ನಿಮ್ಮ ಊರಿನ ಸಮಸ್ಯೆಗಳನ್ನು ಹೊತ್ತಂಥ ಪ್ರಶ್ನೆಗಳನ್ನು ನಿಮ್ಮ ಜನಪ್ರತಿನಿಧಿಗಳಿಗೆ ಕೇಳಿ. ಇದು ಈ ಹೊತ್ತಿನ ಮೆಗಾ ಫೈಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.